ನಮಸ್ಕಾರ ಸುಬ್ರಹ್ಮಣ್ಯ ಅವರಿಗೆ ನನ್ನ ಬಾಲ್ಯ ಸ್ನೇಹಿತ ಇವರು ಸುಬ್ರು. ನಮ್ಮ ಚಾನಲ್ ಅದ ಪಯಸ್ ಕೇರ್ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸುಬ್ಬು, ನೀನು ಬಂದಿದ್ದು ಭಾಳ ಖುಷಿ ಆಯಿತು. ಅಕ್ಕಲಕೋಟೆಯ ನನ್ನ ಜೊತೆ ಬಗ್ಗೆ ಒಂದೆರಡು ಮಾತನಾಡಬೇಕಂತ ಕೇಳ್ಕೊಳ್ತೀನಿ. ಹೇಳು ಸುಬ್ಬು, ಹೆಂಗನಿಸ್ತು ನಿನಗೆ ನನ್ನ ಚೊಚ್ಚ ಪ್ರಯತ್ನ? ನಾ ಬರ್ದಿದ್ದೀನಿ ಅಂತ ಹೇಳಲ್ಲ, ಸಮರ್ಥ ಬಾಬಾ ಬರೆಸ್ಕೊಂಡಿದ್ದಾರೆ. ನಮಸ್ಕಾರ ಉಮೇಶ್, ನಾನು ಅದನ್ನ ನೀನು ಬರ್ದಿದ್ದು ಓದಿದೆ. ಓಕೆ, ಅದು ಎಷ್ಟು ಚೆನ್ನಾಗಿತ್ತಂದ್ರೆ ನಾನು ಅದನ್ನು ಒಂದೇ 2 ದಿವಸದಲ್ಲೇ ಮುಗಿಸ್ಬೋದಿತ್ತು ಆಕ್ಚುಲಿ. ಆದ್ರೆ ನಾನು ಸ್ವಲ್ಪ ಟೈಮ್ ತಗೋಬೇಕು ಅನ್ಕೊಂಡೆ, ಯಾಕಂದ್ರೆ ಒಂದೊಂದು ಪ್ರತಿ ಸಲ ಕರೆಕ್ಟ್ ಕಾನ್ಸಂಟ್ರೇಟ್ ಆಗಿ ಎಲ್ಲ ನೋಡ್ಬೇಕು. That means to say that you want to read between the lines. ಹೌದೌದು, ಹಾಗೆ ಸ್ಪಷ್ಟವಾಗಿ ಎಲ್ಲ ಓದ್ಬೇಕಂತ ನಾನು ಒಂದು 5-6 ದಿವಸ ತಗೊಂಡೆ ಓದ್ಲಿಕ್ಕೆ. ವೆರಿ ಗುಡ್. ಒಂದೊಂದು ದಿವಸ ಒಂದು 3 ಚಾಪ್ಟರ್ ಆತರ, 4 ಚಾಪ್ಟರ್ ಆತರ ಓದಿದೆ. ಚೆನ್ನಾಗಿದೆ. ಹೌದು, ಮೊದ್ಲೆಲ್ಲ ಸ್ವಲ್ಪ ಕರ್ಮ ಸಿದ್ಧಾಂತ ಇದೆ ಸ್ವಲ್ಪ, ಆಮೇಲೆ ಒಂದು 3-4 ಆದ್ಮೇಲೆ ಭಕ್ತಿ ಸಿದ್ಧಾಂತ ಶುರು ಆಗ್ತದೆ. ಅವರು ಹೇಗಂದ್ರೆ ಅದು ಚೆನ್ನಾಗಿ ಇದ್ ಮಾಡಿದ್ದಾರೆ ಅವರು. ಅವ್ರಂದ್ರೆ ಅವ್ರ ಮೇಲೆ ಯಾರು ಅವರನ್ನ ಅನನ್ಯವಾಗಿ ಭಕ್ತಿ ಮಾಡ್ತಾರೋ ಅವ್ರನ್ನ ಅವ್ರು ನೋಡ್ಕೋತಾರೆ. ನೋಡ್ಸಬಹುದು. ಗುರುವಾರನೇ ಈ ಮಾತು ಹೇಳ್ತಾ ಇದೆಯಾ? ಬಹುದಿನಗಳ ನಂತರ ಗುರುವಾರ ಬಂದಿದ್ದೀವಿ ನಮ್ಮ ಮನೆಗೆ. ಹೌದೌದು, ನಂಬಿಕೆ ಬೇಕು ಮುಂಚೆ. ಕರೆಕ್ಟ್ ಆಗಿ ಹೇಳಿದೆ. ಅದು ಕೃಷ್ಣ ಹೇಳಿದಾಗೆ, ಭಗವದ್ಗೀತೆಯಲ್ಲಿ ಹೇಳಿದಾಗೆ ಇದೆ. ಹೌದಲ್ಲ? ನಂಬಿಕೆ ಇದ್ರೆ ನಾನು ನೋಡ್ಕೋತೇನೆ, ಕರೆಕ್ಟ್ ನಂಬಬೇಕಷ್ಟೇ. ಅದು ನನಗೆ ಇಷ್ಟ ಆಯ್ತು ತುಂಬಾ. ಈಗ ಮಗು ಹೆಂಗೆ ನಾವು ಆಕಾಶದಲ್ಲಿ ತೋರಿದಾಗ ಅಪ್ಪ ಹಿಡಿತಾನೆ ಅಂತ ನಗುತ್ತಲ್ವಾ, ಆ ಒಂದು ಫೇತಿಗೆ ಸರೆಂಡರ್ ಆಗ್ಬೇಕು ನಾವು. ಅಲ್ವಾ? ನೀವು ಮುಂಚೆ ಅಕ್ಕಲಕೋಟೆ ಸ್ವಾಮಿ ಹೆಸರು ಕೇಳಿದ್ದೆ ಸುಬ್ಬು? ಅಂದ್ರೆ ನಾ ಬರ್ದಿದ್ದೀನಿ ಅಂತ ಕೇಳ್ತಾ ಇಲ್ಲ, ಇದನ್ನ ಸ್ವಾಮಿ ಬರೆಸ್ಕೊಂಡಿದ್ದಾರೆ. ಬಟ್ ನನಗೆ ಯಾವ ತರ ಅಕ್ಕಲಕೋಟೆ ಸ್ವಾಮಿಗಳದ್ದು ಜೀವನದಲ್ಲಿ ಪ್ರವೇಶ ಆಯ್ತು ಅಂತ ನಿಂಗೆ ಆಮೇಲೆ ಹೇಳ್ತೀನಿ. ನೀವು ಮುಂಚೆ ಕೇಳಿದ್ಯಾ ಅಕ್ಕಲಕೋಟೆ ಸ್ವಾಮಿ? ಅಕ್ಕಲಕೋಟೆ ಅಂತ ಕೇಳಿದ್ದೆ ನಾನು. ಸಾಯಿಬಾಬಾ ಅವ್ರದ್ದೇ ಏನಾದ್ರು ಇರ್ಬೋದು ಅಂತ ಅನ್ಕೊಂಡಿದ್ದೆ. ಸಮರ್ಥರ ನನ್ಗೆ ಗೊತ್ತಿಲ್ಲ ಮುಂಚೆ. ಸಾಯಿಬಾಬಾ ಅವ್ರದ್ದೇ ಬಾಬಾ ಚರಿತ್ರೆಯಲ್ಲಿ ಬರುತ್ತೆ, ಅಂಬೇಡ್ಕರ್ ಸಾಯ್ಲಿಕ್ಕೆ ಹೋಗ್ತಾನೆ, ಅದಕ್ಕೆ ಅವ್ರ ಸಂಬಂಧಪಟ್ಟದಂತ ಅನ್ಕೊಂಡಿದ್ದೆ. ಆಮೇಲೆ ಇಂದು ಬರ್ದದ್ ನೋಡಿದ್ಮೇಲೆ ಸ್ಪಷ್ಟ ಆಯ್ತಲ್ಲ ಅವ್ರದ್ದು ಸಮರ್ಥರು ಹೇಗೆ. ಅಂದ್ರೆ ಅಧ್ಯಾಯಗಳೇನು ದೊಡ್ಡವಿಲ್ಲ, ಸಣ್ಣ ಅಧ್ಯಾಯ ಇದಾವೆ 21. ಮಾರ್ಮಿಕವಾಗಿದೆ ಎಲ್ಲ ಬರ್ದಿದ್ದೆಲ್ಲ, ಚೆನ್ನಾಗಿದೆ ಎಲ್ಲ, ಸರಿಯಾಗಿ ವಿಷಯ ಏನ್ ಬೇಕೋ ಅದನ್ನೇ ಹೇಳಿದೆ ಅದರಲ್ಲಿ. ಎಷ್ಟು ಬೇಕೋ ಅಷ್ಟು ಸಿಂಪಲ್. ಅದಕ್ಕೆ ಮೇನ್ ಸಾರ ಹೂರ್ಣ ಬಂದ್ಬಿಟ್ಟು ಜಿ ಶ್ರೀ ಕುಲಕರ್ಣಿ ಅವ್ರ ಮೊಮ್ಮಗ ಜಿ ಶ್ರೀ ಶ್ರೀನಿವಾಸ್ ಅವ್ರು ಬರ್ದಿದ್ದು. ಅವರ ಪ್ರೇರೇಪಣೆ, ಅವ್ರು ಪರ್ಮಿಷನ್ ತಗೊಂಡಾಗ ಅದನ್ನೇ ಹೇಳಿದರು. ಸಿನ್ಸ್ ಯುವರ್ ಆಲ್ಸೋ ಎ ಅಮೆಚೂರ್ ರೈಟರ್ ಕಮಿಂಗ್ ಅಪ್, ಸೊ ನೀಟಾಗಿ ಬರೀರಿ, ಎದ್ರೂಪ ತದ್ದಿಳಿಸ್ಬೇಡ, ಹಂಗೆ ಇಳಿಸ್ಬೇಡಿ ಅಂತ ಹೇಳಿದರು. ನಾನು ಹೇಳಿದೆ, ಮತ್ತೆ ನಾನು ಇಂಡಿವಿಜುವಲ್ ರೈಟರ್ ಸರ್, ಹಂಗೆ ಇಳಿಸೋಕ್ಕಾಗಲ್ಲ, ಕಾಪಿ ರೈಟ್ ತೆಗಿತಾರೆ, ರೈಟ್ಸ್ ಕೇಳಬೇಕಾಗತ್ತಲ್ಲ ಸುಬ್ಬು, ಬುಕ್ಕ ಬರೆಯೋದು ಸುಮ್ಮನೆ ಅಲ್ಲ. ಮತ್ತೆ ನಿಂಗೆ ನಿನ್ನೆ ಹೇಳ್ತಾ ಇದ್ದಿ ನಿಮ್ಮ ಮನೆಗೆ ಬಂದಾಗ, ನಿನಗೆ ಫೇವರೇಟ್ ಚಾಪ್ಟರ್ ಅಂದ್ರೆ ಬಸಪ್ಪ ತೆಲಿದು, ಅದ್ರ ಬಗ್ಗೆ ಏನು ಅನ್ಸತ್ತೆ ಸುಬ್ಬು? ಅದು ಸಂಕಷ್ಟ ನಾಶನ ಮತ್ತು ದರಿದ್ರ ನಾಶನ ಅಧ್ಯಾಯ. ಅದು ಯಾರ್ಯಾರು ಅದನ್ನು ಓದ್ತಾರೋ ಅವ್ರಿಗೆಲ್ಲ ದುಡ್ಡಿಗೆ ಕಮ್ಮಿ ಇರಲ್ಲ. ಆ ಅಧ್ಯಾಯ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ತೀಯಾ? ಅಧ್ಯಾಯದಲ್ಲಿ ಬಸಪ್ಪ ಅಂದ್ರೆ ಕಟ್ಟಿಗೆ ಹೊಡೆಯವನು ಇರ್ತಾನೆ, ಒಬ್ಬನು ಬಸಪ್ಪ ಬಡವ ಇರ್ತಾನೆ. ಒಂದು ಬಡವ ಇದ್ದಾಗ ಅವನು ಸ್ವಾಮಿ ನೋಡ್ಬೇಕಂತ ಬಹಳ ಆಸೆ ಆಗುತ್ತೆ. ಸ್ವಾಮಿ ನೋಡ್ಬೇಕಂತ ಇರ್ತದೆ. ಮತ್ತೆ ಅವನಿಗೆ ದುಡ್ಡಿನ ಮೇಲೆ ಅಷ್ಟೇನು ಆಸೆ ಅಂತ ಇರುದಿಲ್ಲ ಅವನಿಗೆ. ತಾನೈತೆ ತನ್ನ ಕರ್ತವ್ಯ, ಅಷ್ಟೇ ತನ್ನ ಕರ್ತವ್ಯ, ಅದರಲ್ಲಿ ಅವನಿಗೆ ಹೆಚ್ಚಿನ ನಿಷ್ಠೆ ಅವನಿಗೆ. ಅದೇ, ಆದ್ದರಿಂದ ಅವನು ಕಾಡಿಗೆ ಬರ್ತಾನೆ, ಸ್ವಾಮಿ ಮಲಗಿರ್ತಾರೆ. ಹೌದೌದು, ಅವಾಗ ಅವನು ಸೇವೆ ಮಾಡಿದಾಗ ಸ್ವಾಮಿ ಮುಂದೆ ಹೋಗು ಅಂತ ಹೇಳ್ತಾರಲ್ಲ. ಮುಂದೆ ಹೋಗ್ರೆ ಹಿಂದೆ ಬರ್ತೀನಿ, ಹಿಂದೆ ತಿರುಗಿ ನೋಡ್ಬೇಡ. ನೋಡಿದ್ರೆ ಹಾವು ಕಲೆ ಬಿದ್ಬಿಟ್ಟಿರ್ತವೆ. ಹಾವು ಹಿಡ್ಕೊ. ಅದರಿಂದ ಅಲ್ಲಿ ಆ ಸಂದರ್ಭದಲ್ಲಿ ಅವರೇ ಧೈರ್ಯವನ್ನು ಕೊಡ್ತಾರೆ ಅವನಿಗೆ. ಹಾವನ್ನು ಕಂಡ್ರೆ ಹೆದರಿಕೆ ಆಗ್ತದಲ್ಲ ಯಾವಾಗ್ಲೂ, ಅವರೇ ಹಿಂದಿನ ಧೈರ್ಯ ಕೊಡ್ತಾರೆ. ಚೀಲ್ದಾಗ ಹಾಕೊಂತಾರ. ಹೌದು, ಆದ್ರಿಂದ ಅವನಿಗೆ ಸಾಧ್ಯ ಆಗ್ತದೆ ಅದು ಮಾಡ್ಲಿಕ್ಕೆ. ಇಲ್ಲಾಂದ್ರೆ ಹೆದರ್ತಾರೆ ಅದನ್ನ ಮಾಡ್ಲಿಕ್ಕೆ. ಅಂದ್ರೆ ಹಾವೊಂದು ಎಕ್ಸಾಂಪಲ್ ಯಾಕೆ ತಗೊಂಡಿರೋ ಅಂದ್ರೆ ಸುಬ್ಬು, ಗುರುವಿನಲ್ಲಿ ನಮಗೆ ಆ ಶ್ರದ್ಧೆ ಇರಬೇಕು ಅಂತ. ಈಗ ನಾವೊಂದು ದಾಸ ಸಾಹಿತ್ಯದಲ್ಲಿ ಒಂದು ಕತೆ ಬರುತ್ತೆ. ದಾಸರು ಕಾಲಿಗೆ ಹುಣ್ಣಾಗಿರುತ್ತೆ, ಅವರು ಹುಣ್ಣು ತಿಂತೀರಾ ಅಂತ ಕೇಳ್ತಾರೆ. ಅವ್ರು ಮಾವಿನ ಹಣ್ಣು ಕಟ್ಕೊಂಡು ಚೆಕ್ ಮಾಡ್ತಾರೆ. ನಿಂಗೆ ನೆನಪಿದೆಯಲ್ಲ ಕತೆ? ಇಷ್ಟು ಜನ ಶಿಷ್ಯಂದ್ರಲ್ಲಿ ಈ ವಾಂಟ್ ಟು ನೋ ರಿಯಲ್ ಶಿಷ್ಯ ಯಾರು ಅಂತ. ಮೋಸ್ಟ್ಲಿ ಕನಕದಾಸರ ಕತೆ ಅನ್ಸತ್ತಿದ್ದು. ಕಾಲಿಗೆ ಹುಣ್ಣಾಗಿದಪ್ಪ, ಯಾರು ತಿಂತೀರಿ ಅಂತ ಅಂದಾಗ ಒಬ್ಬನ ನೇಕವಾಗಿರ್ತಕ್ಕಂಥ ಮುಂದೆ ಬರ್ತಾನೆ. ಎಲ್ಲರೂ ಬೈತಾರೆ, ಏನ್ ನೋಡು ಹುಣ್ಣು ಹೆಂಗ್ ತಿಂತಾನೆ ಅಂದ್ರೆ. ಅವ್ರಿಗೆ ಆ ಆಪ್ಟಿಮಮ್ ಲೆವೆಲ್ ಗುರುಗಳು ಅಂದ್ರೆ, ನಮಗೆ ನಮ್ಮ ಕಷ್ಟಗಳ ನಡುವೆನೂ ಅಷ್ಟು ಆಪ್ಟಿಮಮ್ ಲೆವೆಲ್ ಗುರು ಮೇಲೆ ಭಕ್ತಿ ಇದ್ದಾಗ ಗುರುಗಳು. ಆಮೇಲೆ ಇದನ್ನ ಸಪ್ತಾಹ ಕೂಡ ಮಾಡ್ಬೋದು. 21 ಅಧ್ಯಾಯ 3x7 21 ಅಲ್ಲ, ಬುಧವಾರ ಮುಗಿಸಿದ್ರೆ ಗುರುವಾರ ಮುಗಿದೋಗುತ್ತೆ. ಆಮೇಲೆ ನನ್ನ ಅನುಭವ ಕೇಳಿದ್ರೆ ಸುಬ್ಬು, ಸುಮಾರು ಜನ ಫೋನ್ ಮಾಡ್ತಾರೆ ಸುಬ್ಬು ನಂಗೆ. ಸಂತೋಷ್ ಅಂತ ಈ ಊರಲ್ಲಿ ಇದಾರಲ್ಲ, ಅವ್ರು ಬೆಂಗಳೂರು ಸಮರ್ಥ ಗ್ರೂಪ್ ಅಧ್ಯಕ್ಷರು. ಅವ್ರು ನನ್ನ ನಂಬರೇ ಕೊಟ್ಬಿಡ್ತಾರೆ. ಸರಿತಾಂಬರ್ತ ಬೇಕೆಂದ್ರೆ ಉಮೇಶ್ ಅವ್ರು ಬರ್ತಾರೆ ನೋಡ್ರಿ ತಗೋರಿ.
ನಾನು 150ಗೆ ಅವ್ರನ್ನ ಕೊರಿಯರ್ ಕಳಿಸ್ತೀನಿ. ಹೀಗಾಗಿ ಔಟ್ ಆಫ್ 1000 ಬುಕ್ಸ್ 920 ಆಲ್ರೆಡಿ ಸೋಲ್ಡ್. ಇನ್ನು 80 ಇದೆ, ನೋಡ್ಬೇಕು, ಸ್ವಾಮಿ ಇಚ್ಛೆ. ಸೆಕೆಂಡ್ ಪ್ರಿಂಟ್ ಹೌದು. ಐ ಡೋಂಟ್ ವಾಂಟ್ ಟು ವೇಸ್ಟ್ ಟೈಮ್. ನಾನು ರಾಜೇಶ ಅಕ್ಕಲ್ಕೋಟೆಗೆ ಹೋದಾಗ ಒಬ್ಬರು ವಟವೃಕ್ಷ ಕೆಳಗೆ ಕೂತಾಗ ಕಿವಿಲಿ ಒಬ್ರು ಉಸಿರುದಂಗ ಆಯ್ತು ನಂಗೆ. ರಾಜೇಶಿಗೆ ಬಂದು ಹೇಳಿದೆ ರೂಮಲ್ಲಿ, ಏಯ್ ಸ್ವಾಮಿನೇ ಹೇಳ್ತಾರ, ನೀನೇನ್ ಬರಿತೀಯೋ ಅವ್ರು ಬರ್ಸ್ಕೊಂತಾರೆ ಅಂತಂದ ಅವನು. ಈಗ ಹರಗಲವಾಡಿ ಲಕ್ಷ್ಮೀ ನರಸಿಂಹಶಾಸ್ತ್ರಿ ಅವ್ರನ್ನ ಬುಕ್ಕ ಇದೆ, ವರದ ಪರದ ವರದ ಯೋಗಿ ಅಂತ, ಶ್ರೀಧರ ಸ್ವಾಮಿಗಳದು. ಅದು ಬಹಳ ನಂಗೆ ಅಟ್ರಾಕ್ಟಿವ್ ಅನಿಸುತ್ತೆ ಟೈಟ್ಲು. ಮೋಸ್ಟ್ಲಿ ನಾನು ವಟವೃಕ್ಷ ಕೆಳಗಡೆ ಕೂತ್ಕೊಂಡಾಗ ಅದ ಥಿಂಕ್ ಮಾಡಿ ಕೂತಿರ್ಬೋದು ನಾನು, ಏನ್ ಕೊಡೋಣ ಟೈಟ್ಲು ಮೋಸ್ಟ್ ಇನ್ ಕೇಸ್ ಬರ್ಸ್ಕೊಂಡ್ರೆ ಅಂತ. ಒಂದೇ ನಿಮಿಷದಲ್ಲಿ ಬಂತು, ಅಕ್ಕಲಕೋಟೆ ಅನನ್ಯ ಜ್ಯೋತಿ ಅಂತ. ಸೊ ಥ್ಯಾಂಕ್ ಯು ಸುಬು. ಈ ಬುಕ್ ನಮ್ಮ ತಂದೆ ಹುಟ್ಟಿದಬ್ಬದ ದಿನ ಮೊನ್ನೆ ಕೇಳಿ ಇಸ್ಕೊಂಡೆ 2. ನೀನು ಆಪ್ತೇಷ್ಟರಿಗೆ ಹಂಚೋಕೆ ಒಳ್ಳೆ ಸ್ವಲ್ಪ ಎಲ್ಲ ಸಿಕ್ತು. ಆಮೇಲೆ ಬರವಣಿಗೆ ಆಸಕ್ತಿ ಬರೋದು ಬಹಳ ಓದೋದ್ರಿಂದ ಸುಬು. ಸಣ್ಣ ಪುಸ್ತಕ ದೊಡ್ಡ ಪುಸ್ತಕ ಅಂತಲ್ಲ, ನೀವು ಸಂತರ ಹತ್ರ ಕುತ್ಕೊಂಡು ಅವ್ರು ಧ್ಯಾನ ಮಾಡೋದು ಅದು ಬೇರೆ ತರ. ಆದ್ರೆ ಇವಾಗೆಲ್ಲ ಗ್ಯಾಜೆಟ್ ವರ್ಲ್ಡ್ ಅಲ್ವಾ, ಆದ್ರೆ ಅದರಲ್ಲಿ ಓದೋದು ತುಂಬಾ ಮುಖ್ಯ. ನಾವು ಪುಸ್ತಕ ಎಲ್ಲ ಓದೋದು, ಅದಕ್ಕೆ ಪ್ರಾಣೇಶ್ ಅವರು ಅದನ್ನೇ ಒತ್ತು ಕೊಡ್ತಾರೆ, ಓದೋದು ಇಲ್ಲ ಸುಬು. ಇಟ್ ಈಸ್ ಪಿಕ್ಚರ್ ಬೈ ಸೀಯಿಂಗ್. ಹೌದು, ಪಿಕ್ಚರ್ ಬೈ ರೀಡಿಂಗ್ ಈಸ್ ನಥಿಂಗ್ ಬಟ್ ಪಿಕ್ಚರ್ ಬೈ ಸೀಯಿಂಗ್. ಅದು ಅಷ್ಟೇ ಅಷ್ಟೇ. ಅಲ್ವಾ? ಈಗ ನೋಡಿ, ಕತೆ ಹೇಳ್ಕೊಂಡು ಭೈರಪ್ಪ ಸಾರ್ ಅಂತ ಅದೆಲ್ಲ ನೋಡಿದ್ರೆ ನಾವು ಜನ್ಮದಲ್ಲಿ ನಾವು ಆತ ಬರಕ್ಕಾಗಲ್ಲ. ಆದ್ರೆ ಜನ ಹೆಂಗ್ ಯೋಚನೆ ಮಾಡೋರಿದ್ದಾರೆ ಅಂದ್ರೆ, ದೈವತ್ವದ ಬರ್ಕೊಳಕ್ಕೆ ಒಂದು ಸಪರೇಟ್ ಜಾನರ್ ಅಂತ. ನಾನು ಕಂಪೇರ್ ಯಾರನ್ನೂ ಮಾಡ್ತಾ ಇಲ್ಲ. ಬರವಣಿಗೆ ಸಿದ್ಧಾಸ್ತ ಅಂತಾರ, ನೀವು ಮಾಡ್ಬೇಕದು. ಅದಕ್ಕೆ ಆಕಾಶಿಕ ರೆಕಾರ್ಡ್ ಅಂತ ಬರುತ್ತೆ ಕಾನ್ಸೆಪ್ಟ್ ಯೋಗದ ರೈಕಿಲಿ. ನೀವು ಡೈರಿ ತಗೋ, ನಿನ್ಗೇನ್ ಅನ್ನಿಸ್ತು ದಿನ ಗ್ರಾಟಿಟ್ಯೂಡ್ ಜರ್ನಲ್ ಅಂತ ಮಾಡ್ಕೋ, ಡೈಲಿ ಬರ್ಕೊಂಡು ಹೋಗೋದ್ರಲ್ಲಿ ಸಿ ಇಟ್ ವಿಲ್ ಚೇಂಜ್ ಯುವರ್ ಲೈಫ್. ಸುಬು, ನನ್ನ ಸ್ವಂತ ಅನುಭವ. ಬಿಕಾಸ್ ಕೆಲವು ವಿಚಾರ ಹೇಳ್ಕೊಳಕ್ಕಾಗತ್ತೆ, ಕೆಲವರು ಅಮ್ಮನ ಹತ್ರ ಹೇಳ್ಕೊಳಕ್ಕಾಗಲ್ಲ, ಕೆಲವು ಅಪ್ಪನ ಹತ್ರ ಹೇಳ್ಕೊಳಕ್ಕಾಗಲ್ಲ, ಕೆಲವು ಮನೆ ಹತ್ರ ಹೇಳ್ಕೊಳಕ್ಕಾಗಲ್ಲ ಅಲ್ವಾ, ಈ ತರ. ಥ್ಯಾಂಕ್ ಯು ಫಾರ್ ಯುವರ್ ಗ್ರ್ಯಾಂಡ್ ವಿಡಿಯೋ. ಬರ್ತಾ ಇರೋ ಮನೆಗೆ ಹೀಗೆ. ನೀವು ಬರೆದ್ರೆ ಖುಷಿ ಆಗೋದ್ರೆ ಇಂದಿನ ಪ್ರಶ್ನೆ ಸಾಯುತ್ತ ನಾಳೆಗೆ ಮುಂದೂಡಿನಿ, ಬಟ್ ಇವತ್ತಿದು ಅಪ್ಲೋಡ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಾಕಷ್ಟು ಸೇವೆ ತಗೊಳ್ಳಿ ಸ್ವಾಮಿ ಅಲ್ವಾ. ನಿಮ್ಮ ಬಳಗರಿಗೂ ಹೇಳೋ, ನೀನ್ ನಮ್ಮನೆಗೆ ಬಂದಿದ್ದು ಭರ್ಜರಿ ಖುಷಿ ಆಯ್ತು. ವಿ ಆರ್ ಮೀಟಿಂಗ್ ಆಫ್ಟರ್ ಸೋ ಮೆನಿ ಇಯರ್ಸ್. ಥ್ಯಾಂಕ್ ಯು.